ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ ಎರಡನೇ ಕ್ಲಾಸ್ ಇದೆ. ಇದು ಪ್ರೀವಿಯಸ್ ಕ್ಲಾಸ್ ನ ಇನ್ನು ಯಾರು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಏನಿದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಬಗ್ಗೆ, ಮತ್ತೆ ಯಾವ್ಯಾವ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಸ್ಟಡಿ ಮಾಡೋಕೆ, ರಿಸರ್ಚ್ ಮಾಡೋಕೆ, ಸೊ ದಟ್ ಆ ಏನೇ ಒಂದು ಪಾಲಿಸೀಸ್ ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಯಾವ್ಯಾವುದು ಗೌರ್ಮೆಂಟ್ ಫಾರ್ಮೇಶನ್ ಬಾಡೀಸ್ ಇದೆ ಅದ್ರ ಬಗ್ಗೆನೂ ಒಂದು ಬ್ರೀಫ್ ಆಗಿ ನೋಡೋಣ. ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಈ ಮೂರು ಟಾಪಿಕ್ ನ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ, ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ಯಾಕೆಂದ್ರೆ ಈ ತರ ಒಳ್ಳೆ ವಿಡಿಯೋಸ್ ನಿಮ್ಗೋಸ್ಕರ ಬರ್ತಾನೆ ಇರುತ್ತೆ ಫ್ಯೂಚರ್ ಅಲ್ಲಿ. ಸೊ ಅದಕ್ಕೋಸ್ಕರ ಕ್ಲಿಕ್ ಮಾಡಿ, ಬರ್ತಾ ಇರುತ್ತೆ. ಯಾವುದೋ ಒಂದು ಎಕ್ಸಾಮ್ಸ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬೋದು ಆಯ್ತಾ. ಸೊ ಏನೇ ನಿಮ್ದು ಸಣ್ಣದೊಂದು ಇನ್ಫಾರ್ಮೇಶನ್ ಬೇಕಾದ್ರೂ ಇಲ್ಲ ಡೌಟ್ ಇದ್ರು ನೀವು ನನಗೆ ಮೆಸೇಜ್ ಮಾಡ್ಬೋದು, ಸರಿನಾ. ಸೊ ಬನ್ನಿ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ನಾವು ಫಸ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ. ನಾವು ಈಗ RWS ಸಿಲೆಬಸ್ ನ ಫಾಲೋ ಮಾಡ್ಬಿಟ್ಟು ಈ ಕ್ಲಾಸಸ್ ನ ಮಾಡ್ತಾ ಇದೀವಿ, ಅದು ನಿಮ್ಗೆ ಗೊತ್ತಿದೆ. ಸೊ ಈಗ ಏನೇನ್ ಮುಗ್ದಿದೆ ನೋಡಿ ಈ ಕ್ಲಾಸ್ ಅಲ್ಲಿ. ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಡೆಫಿನೇಷನ್ ಆಗಿದೆ, ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿದೆ, ರೈಟ್, ಇದಿಷ್ಟಾಗಿದೆ. ಆಮೇಲೆ ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಇವತ್ತಿನ ಕ್ಲಾಸ್ ಅಲ್ಲಿ, ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಇವತ್ತಿನ ಕ್ಲಾಸ್ ಅಲ್ಲಿ ಇದೊಂದು. ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅದೊಂದು, ರೈಟ್, ಇದೊಂದು ಟಾಪಿಕ್. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಟಾಪಿಕ್ ಇದೆ, ಯಾವ್ದು ಹೇಳಿ, ಇನ್ಸ್ಟಿಟ್ಯೂಷನ್ಸ್ ಯಾವ್ದಿದೆ. ಸೊ ಎನ್ವೈರನ್ಮೆಂಟಲ್ ಸ್ಟಡೀಸ್ ಮಾಡೋಕೆ ಇನ್ಸ್ಟಿಟ್ಯೂಷನ್ಸ್ ಯಾವ್ದಿದೆ ಅದ್ರ ಬಗ್ಗೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ವಿ ಆರ್ ಗೋಯಿಂಗ್ ಆಸ್ ಪರ್ ದ RWS ಸಿಲೆಬಸ್ ಓನ್ಲಿ. ಸೊ ದಿಸ್ ಇಸ್ ದ ಗಿವನ್ ಸಿಲೆಬಸ್ ಫ್ರಮ್ ದ KPSC, ಗೊತ್ತಾಯ್ತಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಅದು ಏನಂತಂದ್ರೆ ನೋಡಿ, ಸೊ ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಇನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಈಗ ಇದ್ರ ಟಾಪಿಕ್ ಹೆಸರು ಏನಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಎಷ್ಟು ಅರ್ಥ ಮಾಡ್ಕೋತೀರಾ ಅಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ನಾನು ನೋಟ್ಸ್ ಕೊಡೋದು ನಾನು ನೋಟ್ಸ್ ಕೊಡಬಾರ್ದು ಅಂದಿದ್ದೆ ಆಕ್ಚುಲಿ, ಬಟ್ ನಿಮ್ಗೆ ರಿವಿಷನ್ ಟೈಮ್ ಅಲ್ಲಿ ಹೆಲ್ಪ್ ಆಗೋಕೆ ಬೇಕಾಗುತ್ತೆ ಅಂತ ನಾನು ಪಾಯಿಂಟ್ಸ್ ನ ಆಡ್ ಮಾಡಿದ್ದೀನಿ. ನಾನು ಓರಲಿನೂ ಹೇಳ್ಬೋದಿತ್ತು, ಬಟ್ ರಿವಿಷನ್ ಟೈಮ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು, ನೆನಪಿರೋದಿಲ್ಲ. ಸೊ ಅದಕ್ಕೆ ಈ ತರ 4 ಪಾಯಿಂಟ್ಸ್ ಹಾಕಿದ್ದೀನಿ. ಬಟ್ ನೀವು ಆ ಪಾಯಿಂಟ್ಸ್ ಗಿಂತ ನನ್ನ ಮಾತ್ ಕಡೆನೂ ಸ್ವಲ್ಪ ನಿಮ್ದು ಲಕ್ಷ್ಯ ಇರಬೇಕು. ಅಂತಂದ್ರೆ ಸ್ವಲ್ಪ ನನ್ನ ಮಾತು ಏನ್ ಹೇಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ನಾವು ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಇನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ನಾವು ಯಾಕೆ ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡಬೇಕು, ಅವೇರ್ನೆಸ್ ಏನಿದೆ, ಏನ್ ಅವೇರ್ನೆಸ್ ಇದೆ, ಜನನ ನಾವು ಯಾವ ತರ ಅವೇರ್ನೆಸ್ ಮಾಡಬೇಕು, ಈಗ ನಾವು ಏನ್ ಮಾಡಬೇಕು, ಜನಗಳಿಗೆ ನಾವು ಯಾವ ತರ ಹೇಳಬೇಕು ಅಂತ ಕೇಳ್ತಾ ಇರೋದು. ಸಿಂಪಲ್ ಆಗಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ, ಗ್ರೋಯಿಂಗ್ ಪಾಪ್ಯುಲೇಷನ್. ನಾವು ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಬೇಕು. ಈಗ ಒಂದು ಸರ್ವೆ ಮಾಡಿದ್ದಾರೆ, a population over thousands of millions is growing at 2.11% every year. ಅಂದ್ರೆ ಗ್ಲೋಬಲ್ ಪಾಪ್ಯುಲೇಷನ್ ಏನಾಗಿದೆ ಗೊತ್ತಾ, 2.11% ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಎವ್ರಿ ಇಯರ್ 17 ಮಿಲಿಯನ್ ಪೀಪಲ್ ಆರ್ ಆಡೆಡ್ ಈಚ್ ಇಯರ್, ಗೊತ್ತಾಯ್ತಾ. 17 ಮಿಲಿಯನ್ ಪೀಪಲ್ ಎವ್ರಿ ಇಯರ್ ಅಂದ್ರೆ ಬರ್ತ್ ಆಗ್ತಾ ಇದೆ, ಅವ್ರದ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪಾಪ್ಯುಲೇಷನ್ ಕಂಟ್ರೋಲ್ ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕೆ ಗೊತ್ತಾ, ಎಷ್ಟು ಜನ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಸೊ ಇದು ಕನ್ಸಿಡರಬಲ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಯಾವ್ದ್ರ ಮೇಲೆ, ನ್ಯಾಚುರಲ್ ರಿಸೋರ್ಸಸ್ ಮೇಲೆ. ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಲ್ಯಾಂಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಆಯ್ತಾ. ಡೇ ಬೈ ಡೇ ಯೂಸಬಲ್ ಏನ್ ಮಟೀರಿಯಲ್ಸ್ ಇರುತ್ತೆ ಅದರದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ನಾವು ಫಸ್ಟ್ ಈ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಆಮೇಲೆ ಏನಾಗುತ್ತೆ, ರೆಡ್ಯೂಸ್ ದ ಗೇನ್ಸ್ ಆಫ್ ದ ಡೆವಲಪ್ಮೆಂಟ್. ಜಾಸ್ತಿ ಪಾಪ್ಯುಲೇಷನ್ ಆದ್ರೆ ಡೆವಲಪ್ಮೆಂಟ್ ತುಂಬಾ ಕಮ್ಮಿ ಆಗುತ್ತೆ, ಅಂದ್ರೆ ಯಾಕೆಂದ್ರೆ ಮಾಸ್ ಪಾಪ್ಯುಲೇಷನ್ ಇರುತ್ತೆ, ರೈಟ್. ಸೊ ಅದಕ್ಕೆ ನೆಕ್ಸ್ಟ್, ಸೊ ಹೆನ್ಸ್ ದ ಗ್ರೇಟೆಸ್ಟ್ ಚಾಲೆಂಜ್ ಬಿಫೋರ್ ಅಸ್ ಟು ಲಿಮಿಟ್ ದ ಪಾಪ್ಯುಲೇಷನ್ ಗ್ರೋತ್. ಸೊ ಪಾಪ್ಯುಲೇಷನ್ ಗ್ರೋತ್ ಫಸ್ಟ್ ಪಾಯಿಂಟ್ ಪಬ್ಲಿಕ್ ಅವೇರ್ನೆಸ್ ಅಂತಂದ್ರೆ ಪಾಪ್ಯುಲೇಷನ್ ಗ್ರೋತ್. ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಬೇಕು, ರೈಟ್. ಗೌರ್ಮೆಂಟ್ ಆಲ್ರೆಡಿ ತುಂಬಾ ಸ್ಕೀಮ್ಸ್ ತಂದಿದೆ, ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ, ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ದೇನೆ ಯಾವುದೋ ಒಂದು ಮಾಡೋದು ತುಂಬಾ ಕಷ್ಟ ಇದೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಯಾವಾಗ ಬರುತ್ತೆ ಅಂದ್ರೆ ಪರ್ಸನಲ್ ಆಗಿ ಒಬ್ಬೊಬ್ರು ಇಂಟ್ರೆಸ್ಟ್ ತಗೊಂಡ್ರಷ್ಟೇ ಪಬ್ಲಿಕ್ ಗೆ ಇಂಟ್ರೆಸ್ಟ್ ಬರುತ್ತೆ, ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ನನ್ನ ಕಡೆಯಿಂದ, ನಮ್ಮ ಮನೆಯಿಂದಾನೇ ಸ್ಟಾರ್ಟ್ ಮಾಡಬೇಕು. ಈ ತರ ಮಾಡಿದ್ರಷ್ಟೇ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಮೇಲೆ ಹಾಕಿದ್ರೆ
ತುಂಬಾ ಕಷ್ಟ ಆಗುತ್ತೆ. ಜೀವನ ನಮ್ಮ ನೇಚರ್ ಯಾವುದಕ್ಕೂ ಉಳಿಯೋದಿಲ್ಲ, ಯೂಸ್ ಮಾಡೋಕ್ಕೂ ಉಳಿಯೋದಿಲ್ಲ, ಅದನ್ನ ನಾವು ಅನುಭವಿಸೋಕ್ಕೂ ಉಳಿಯೋದಿಲ್ಲ. ಹೌದಾ? ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಏನಂತಂದ್ರೆ ಪೋವರ್ಟಿ. ಅಂದ್ರೆ ನಮ್ಮ ಭಾರತ ಪುವರ್ ಕಂಟ್ರಿ ಅಂತ ಮೊದಲಿಂದ ಅಂತ ಬರ್ತಾ ಇದಾರೆ. ಬಟ್ ವಿ ಇಂಡಿಯನ್ಸ್ ಆರ್ ನಾಟ್ ಪುವರ್, ಬಟ್ ನಮ್ಮ ಹತ್ರ ಪೋವರ್ಟಿ ಜಾಸ್ತಿ ಇದೆ. ಯಾಕೆಂದ್ರೆ ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೀವಿ. ಗೊತ್ತಾಯ್ತಾ? ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೀವಿ. ಎಲ್ಲರದು ಇನ್ನೂ ನಾವು ಲೋ ಇನ್ಕಮ್ ಅಲ್ಲಿ ಇರ್ತೀವಿ, ಮಿಡಲ್ ಇನ್ಕಮ್ ಅಲ್ಲಿ ತುಂಬಾ ಜನ ನಮ್ಮ ಇಂಡಿಯಾದಲ್ಲಿ ಇದ್ದೀವಿ. ಬಿಕಾಸ್ ಇದು ಅಂತಾರೆ ನೋಡಿ, ರಿಚ್ ಲ್ಯಾಂಡ್ ವಿತ್ ಪುವರ್ ಪೀಪಲ್. ನಮ್ಮ ಇಂಡಿಯಾಗೆ ರಿಚ್ ಲ್ಯಾಂಡ್ ವಿತ್ ಪುವರ್ ಪೀಪಲ್ ಅಂತ ಅನ್ಬೋದು. ಸೊ ಪೋವರ್ಟಿ ಅಂಡ್ ಎನ್ವೈರ್ಮೆಂಟ್ ಡಿಗ್ರೇಡೇಷನ್ ಆರ್ ಮಿಕ್ಸ್ ವಿತ್ ಅನ್ನೋದರ್. ಅಂದ್ರೆ ಪೋವರ್ಟಿ ಮತ್ತೆ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್, ಎನ್ವೈರ್ಮೆಂಟಲ್ ಇಶ್ಯೂಸ್ ನ ಎರಡು ಮಿಕ್ಸ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿಂದ ಒಂದು 10 ವರ್ಷ ಆದ್ಮೇಲೆ ಯೋಚನೆ ಮಾಡಿದ್ರೆ, ಗೊತ್ತಾಯ್ತಾ, ಇನ್ನೂ ಜಾಸ್ತಿ ಪೋವರ್ಟಿ ಆಗುತ್ತೆ. ಯಾಕೆಂದ್ರೆ ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೆ, ವಾಟರ್ ಸ್ಕ್ಯಾರಿಟಿ ಆಗುತ್ತೆ, ವಾಟರ್ ಪೊಲ್ಯೂಟೆಡ್ ಜಾಸ್ತಿ ಆಗಿದೆ. ಏನಂತಂದ್ರೆ ಅದಾದ್ಮೇಲೆ ಲ್ಯಾಂಡ್ ಯಾವ ತರ ಪೋವರ್ಟಿ ಆಗುತ್ತೆ, ಯಾವ ತರ ಏನೋ ಅಗ್ರಿಕಲ್ಚರ್ ಏನಿರುತ್ತೆ ನೋಡಿ, ಅದು ಕಮ್ಮಿ ಹಾಕೊಂಡ್ ಬರುತ್ತೆ. ಅದರಿಂದ ಏನಾಗುತ್ತೆ, ಎಲ್ಲದ್ರದ್ದು ಏನಂತಾರೆ ಇನ್ಫ್ಲೇಷನ್ ಅಂತೀವಿ ನೋಡಿ, ಅದು ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಸೊ ಆ ತರ ಪುವರ್ ಪೀಪಲ್ಗೆ ತುಂಬಾ ಮತ್ತೆ ಕಷ್ಟ ಆಗೋದಿದೆ. ಸೊ ದ ವಾಸ್ಟ್ ಮೆಜಾರಿಟಿ ಆಫ್ ಅವರ್ ಪೀಪಲ್ ಆರ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ ನೇಚರ್ ರಿಸೋರ್ಸ್ ಆಫ್ ಅವರ್ ಕಂಟ್ರಿ ಫಾರ್ ದರ್ ಬೇಸಿಕ್ ನೀಡ್ಸ್ ಆಫ್ ದಿ ಫುಡ್, ಫ್ಯೂಲ್, ಶೆಲ್ಟರ್ ಅಂಡ್ ದ ಫಾಡರ್. ಗೊತ್ತಾಯ್ತಾ? ಬೇಸಿಕ್ ನೀಡ್ಸ್ ಆಯ್ತಾ, ವಾಸ್ಟ್ ಮೆಜಾರಿಟಿ ನಮ್ದು ಏನಂತಂದ್ರೆ ನೇಚರ್ ಮೇಲೆ ಡಿಪೆಂಡ್ ಇದ್ದಾರೆ. ನೀರು ಹತ್ರ ಯಾವ ನೀರು ಬರುತ್ತೆ ಅದರಿಂದ ತಗೋತೀವಿ, ಆಯ್ತಾ. ಫ್ಯೂಲ್, ಶೆಲ್ಟರ್ ಆಯ್ತಾ, ಯಾರ ಮೇಲೆ ಡಿಪೆಂಡ್ ಇರ್ತೀವಿ, ರೈಟ್. ಸೊ ಈ ತರ ನಮ್ಮ ಕಂಟ್ರಿಯಲ್ಲಿ ಇನ್ನು ಮೆಜಾರಿಟಿ ಪಾಪ್ಯುಲೇಷನ್ ಈ ತರನೇ ಇದೆ ನಮ್ಮ ಇಂಡಿಯಾದಲ್ಲಿ. ಗೊತ್ತಾಯ್ತಾ? ಸೊ ಅದು ಮೇಜರ್ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಅವರು ಯಾವ್ದು ಅವೈಬಿಲಿಟಿ ಇರುತ್ತೆ ಅದನ್ನ ತಗೋತಾರೆ, ರೈಟ್. ಸೊ ಅವ್ರಿಗೆ ಅದನ್ನ ಸ್ವಚ್ಛ ಇಡಬೇಕು, ಗಲೀಜ್ ಮಾಡಬಾರ್ದು, ಸ್ವಚ್ಛತೆ ಇಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದನ್ನ ಅವೇರ್ನೆಸ್ ಮಾಡೋದು ನಮ್ ಕೆಲಸ. ನೆಕ್ಸ್ಟ್, ಅಬೌಟ್ 40% ಆಫ್ ಅವರ್ ಪೀಪಲ್ ಆರ್ ಸ್ಟಿಲ್ ಬಿಲೋ ದ ಪಾವರ್ಟಿ ಲೈನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೈನ್. ನೋಡಿ, 40% ಜನ ಬಿಲೋ ಪಾವರ್ಟಿ ಲೈನ್ ಅಂತಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಬಡವ ಇದ್ದಾರೆ, ರೈಟ್. ಬಡವರಿದ್ದಾರೆ, ಅವರಿಗೆ ಅವೇರ್ನೆಸ್ ಇಲ್ಲಿಂದ ಬಿಡಿ, ಊಟಕ್ಕೆ ಸಿಗೋದಿಲ್ಲ ಎಷ್ಟೊಂದು ಜನಕ್ಕೆ, ರೈಟ್. ಸೊ ತುಂಬಾ ಅಂದ್ರೆ ಪ್ರಾಬ್ಲಮೇ ಇದೆ ಇದು ಒಂದು. ದಿಸ್ ಇಸ್ ಅ ವೆರಿ ವೆರಿ ಮೇಜರ್ ಪ್ರಾಬ್ಲಮ್ ಇನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಯಾಕಂದ್ರೆ ಇದನ್ನ ಫಸ್ಟ್ ನಾವು ರಿಮೂವ್ ಮಾಡ್ಬೇಕು. ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರಿಗೂ ಅರ್ಥ ಆಗುತ್ತೆ, ಎಜುಕೇಟ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್, ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ has adversely affected the poor who depend upon the resources of their immediate surroundings. ಈಗ ಯಾವುದೋ ಒಂದು ಮನೆಯಲ್ಲಿ ಇದ್ದೀರಾ, ಅಕ್ಕಪಕ್ಕ ನೀರೆಲ್ಲಿರುತ್ತೆ ಅದರ ಮೇಲೆ ಡಿಪೆಂಡ್ ಇರ್ತೀನಿ, ಅಕ್ಕಪಕ್ಕ ಆಹಾರ ಏನ್ ಸಿಗುತ್ತೆ ಅದರ ಮೇಲೆ ಡಿಪೆಂಡ್ ಇರ್ತೀನಿ, ರೈಟ್. ಅಲ್ಲಿ ಆಹಾರ ಸಿಗ್ಲಿಲ್ಲ ಅಂದ್ರೆ ನನ್ನ ಹತ್ರ ದುಡ್ಡು ಇರೋದಿಲ್ಲ, ಆಯ್ತಾ, ಅದನ್ನ ತಗೊಳಕ್ಕೆ. ಯಾಕಂದ್ರೆ ನಾನು ಬಡವ ಇದ್ದೀನಿ ಅಂತ ತಿಳ್ಕೊತೀರಾ, ರೈಟ್. ತಿಳ್ಕೊತೀರಾ ಇದಾರೆ, ಆಯ್ತಾ. ಸೊ ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರೋಗೋಸ್ಕರ ಅವ್ರಿಗೆ ಎನ್ವೈರನ್ಮೆಂಟಲ್ ಅಷ್ಟು ಅವರಿಗೆ ಗೊತ್ತಾಗೋದಿಲ್ಲ, ನಾವು ಯಾವ ತರ ಮಾಡಬೇಕು, ಯಾವ ತರ ಮಾಡಬೇಕು ಅಂತ. ಅದನ್ನ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇರೋದು. ಥರ್ಡ್ ಪಾಯಿಂಟ್, ಅಗ್ರಿಕಲ್ಚರಲ್ ಗ್ರೋತ್. ಈಗ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ, ಅದರಿಂದ ಫುಡ್ ಪ್ರೊಡಕ್ಷನ್ ನಮಗೆ ಜಾಸ್ತಿ ಏನಂತಾರೆ ಡಿಮ್ಯಾಂಡ್ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಎಲ್ಲ ಬೇಗ ಮಾಡಬೇಕು, ಬೇಗ ಹಾರ್ವೆಸ್ಟಿಂಗ್ ಮಾಡಬೇಕು, ಬೇಗ ಪ್ರೊಡಕ್ಷನ್ ಆಗಬೇಕು ಅಂತ ಡಿಫ್ರೆಂಟ್ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ. ಅದರಿಂದ ಸಾಯಿಲ್ ಕ್ವಾಲಿಟಿ ಡ್ಯಾಮೇಜ್ ಆಗ್ತಾ ಇದೆ, ಎನ್ವೈರನ್ಮೆಂಟ್ಗೆ ಅದು ಡ್ಯಾಮೇಜ್ ತಾನೆ. ಸೊ ಅದರಲ್ಲಿ ಪ್ರೊಡಕ್ಟಿವಿಟಿ ಬರ್ತಾ ಇಲ್ಲ. ಸೊ ದ ಪೀಪಲ್ ಮಸ್ಟ್ ಬಿ ಮೇಡ್ ಫ್ಯಾಮಿಲಿಯರ್ ವಿತ್ ದ ಮೆಥಡ್ ಟು ಸಸ್ಟೈನ್ ಅಂಡ್ ಇನ್ಕ್ರೀಸ್ ದ ಅಗ್ರಿಕಲ್ಚರಲ್ ಗ್ರೋತ್ ವಿತೌಟ್ ಡ್ಯಾಮೇಜಿಂಗ್ ದ ಎನ್ವೈರನ್ಮೆಂಟ್. ಗೊತ್ತಾಯ್ತಾ? ಸೊ ಡ್ಯಾಮೇಜ್ ಆಗೇ ಆಗುತ್ತೆ, ಯಾಕೆಂದ್ರೆ ನಾವು ಡಿಫ್ರೆಂಟ್ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದೀವಿ, ರೈಟ್. ನೋಡಿ, ಈಲ್ಡಿಂಗ್ ವೆರೈಟೀಸ್ ಹ್ಯಾವ್ ಕಾಸ್ ಸಾಯಿಲ್ salinity and damage to the physical structure of the soil. ಗೊತ್ತಾಯ್ತಾ? ಸಾಯಿಲ್ದು ಫುಲ್ಲು ಫಿಸಿಕಲ್ ಸ್ಟ್ರಕ್ಚರು, ಅದರದ್ದು ಸಲ್ಯಾನಿಟಿ, ಅದರದ್ದು ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ಕ್ಲೇ ಸ್ಟ್ರಕ್ಚರ್ಸ್ ಏನಿರುತ್ತಲ್ಲ ಚೇಂಜ್ ಆಗ್ಬಿಡುತ್ತೆ ಡ್ಯೂ ಟು ದ ಡಿಫ್ರೆಂಟ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ವಿ ಆರ್ ಯೂಸಿಂಗ್ ಟು ಗ್ರೋ ಆರ್ ಟು ಮೇಕ್ ಫಾಸ್ಟ್. ಗೊತ್ತಾಯ್ತಾ? ಅದನ್ನ ಮಾಡೋದನ್ನ ತಡಿಬೇಕು. ನೆಕ್ಸ್ಟ್, ನೀಡ್ ಟು ಇನ್ಕ್ರೀಸ್ ದ ಗ್ರೌಂಡ್ ವಾಟರ್ನ ಇನ್ಕ್ರೀಸ್ ಮಾಡಬೇಕು, ಆಯ್ತಾ. ಸೊ ಯಾವ ತರ ಮಾಡ್ತೀರಾ, ಫ್ಯಾಕ್ಟರೀಸ್ ಲೈಕ್ ಕಮ್ಯುನಿಟಿ ವೇಸ್ಟ್, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್, ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಹ್ಯಾವ್ ಪೊಲ್ಯೂಟೆಡ್ ಅವರ್ ಸರ್ಫೇಸ್ ವಾಟರ್ ಅಂಡ್ ಎಫೆಕ್ಟೆಡ್ ದ ಕ್ವಾಲಿಟಿ ಆಫ್ ಗ್ರೌಂಡ್ ವಾಟರ್. ಗೊತ್ತಾಯ್ತಾ? ಅದಂತೂ ಎಲ್ಲರಿಗೂ ಗೊತ್ತಿದೆ. ಅಕ್ಕಪಕ್ಕ ಇರೋ ಇಂಡಸ್ಟ್ರಿ ಎಲ್ಲ ಬರೀ ನದಿಯಲ್ಲೇ ನೀರು ಬಿಡ್ತಾರೆ, ರಿಸೋರ್ಸಸ್ ಏನ್ ತಗೋತಾರೆ ಅಲ್ಲಿಂದ ಅವರು ಏನಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಿಲ್ಲ, ಡೈರೆಕ್ಟ್ ಲ್ಯಾಂಡ್ ಮೇಲೆ ಏನಂತಂದ್ರೆ ಡಿಸ್ಪೋಸ್ ಮಾಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಇದೆ,
ರೈಟ್. ಸೊ ಇಟ್ ಇಸ್ ಎಸೆನ್ಷಿಯಲ್ ಟು ರಿಸ್ಟೋರ್ ದ ವಾಟರ್ ಕ್ವಾಲಿಟಿ ಆಫ್ ಅವರ್ ರಿವರ್ಸ್ ಅಂಡ್ ಅದರ್ ಬಾಡೀಸ್. ಸೊ ಇದೊಂದೇ ಕಾರಣ ಇದೆ, ನಾವು ರಿವರ್ಸ್ ನ ಏನಂತಂದ್ರೆ ಅದನ್ನ ರಿಸ್ಟೋರ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ ಮುಂದೆ, ರೈಟ್. ಸೊ ಅದರ್ ವಾಟರ್ ಬಾಡೀಸ್, suitable strategies for conservation of water, provisions of safe drinking water and keeping water bodies clean should be developed. ಅಂದ್ರೆ ಕ್ಲೀನ್ ಇಡೋಕೆ ತುಂಬಾ ಪ್ರಯತ್ನ ಮಾಡಬೇಕು. ಗೌರ್ಮೆಂಟ್ ತುಂಬಾ ಏನಂತಂದ್ರೆ ಸ್ಟೆಪ್ಸ್ ತಗೋತಾ ಇದೆ. ಗೌರ್ಮೆಂಟ್ ಗಿಂತ ಇಂಪಾರ್ಟೆಂಟ್ ಆಸ್ ಎ ಇಂಡಿವಿಜುವಲ್ ನಾವು ಮಾಡ್ಬೇಕಾಗುತ್ತೆ. ಇದಕ್ಕೆ ನಾವು ಎಲ್ಲೂ ತಪ್ಪು ನಡೀತಾ ಇದ್ರೆ ಅದನ್ನ ನೋಡ್ಬೇಕು, ಹೇಳ್ಬೇಕು, ಮಾಡಬೇಕು, ಗೊತ್ತಾಯ್ತಾ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡೆವಲಪ್ಮೆಂಟ್ ಅಂಡ್ ಫಾರೆಸ್ಟ್. ಈಗ ಫಾರೆಸ್ಟ್ ಅಂತಂದ್ರೆ ಒಂದು ಮಾತು ಹೇಳ್ತೀನಿ. ಫಾರೆಸ್ಟ್ ಅಂತಂದ್ರೆ ಈಗ ನೀವು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಅದರಿಂದ ಫಾರೆಸ್ಟ್ ಎಷ್ಟು ಲಾಸ್ ಆಗುತ್ತೆ, ಲಾಸ್ ಆಗುತ್ತೆ. ಆ ಜಾಗದಲ್ಲಿ ಕಟ್ಬೇಕಾದ್ರೆ ಅದೆಲ್ಲ ತೆಗಿತೀರಾ, ಕ್ಲೀನ್ ಮಾಡ್ತೀರಾ, ಸೊ ಅದೆಲ್ಲ ಮಾಡ್ತೀವಿ. ಸೊ ಫಾರೆಸ್ಟ್ ಸ್ವಲ್ಪ ಲಾಸ್ ಆಗುತ್ತೆ. ಅದಾದ್ಮೇಲೆ ಅಕ್ವಾಟಿಕ್ ಲೈಫ್ ಮೇಲೂ ಇದಾಗುತ್ತೆ. ವೈಲ್ಡ್ ಲೈಫ್ ಸೆಂಚುರೀಸ್, ವೈಲ್ಡ್ ಲೈಫ್ ಏನ್ ಅನಿಮಲ್ಸ್ ಇರುತ್ತೆ ನೋಡಿ, ಅದ್ರ ಮೇಲೂ ಎಫೆಕ್ಟ್ ಆಗುತ್ತೆ, ರೈಟ್. ಸೊ ಇದರಿಂದ ಏನಾಗುತ್ತೆ, ಫ್ಲಡ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಫ್ಲಡ್ಸ್ ಯಾಕೆಂದ್ರೆ ಇದರಲ್ಲಿ ಸಬ್ಮರ್ಜೆನ್ಸಿ ಏರಿಯಾ ಜಾಸ್ತಿ ಆಗುತ್ತೆ. ಸೊ ಅದನ್ನ ತುಂಬಾ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಫಾರೆಸ್ಟ್ ಡಿಗ್ರೇಡೇಷನ್ ಅಂತೀವಿ ನೋಡಿ, ಫಾರೆಸ್ಟ್ ಡಿಫಾರೆಸ್ಟೇಷನ್ ಅಂತೂ ಅನ್ಬೋದು, ಅದು ತುಂಬಾ ಜಾಸ್ತಿ ಆಗ್ತಿದೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಡಿಗ್ರೇಡೇಷನ್ ಆಫ್ ದಿ ಲ್ಯಾಂಡ್ ನೋಡಿ, 329 ರೈಟ್ ಮೆಗಾಹರ್ಟ್ಜ್ ಆಫ್ ಏರಿಯಾ, ಅದರಲ್ಲಿ 266 ಎನಿ ಪೊಟೆನ್ಶಿಯಲ್ ಫಾರ್ ದ ಪ್ರೊಡಕ್ಷನ್, ಆಯ್ತಾ. ಇದಿಷ್ಟೇ ನಮಗೆ ಯೂಸ್ ಆಗ್ತಿದೆ, ಬಾಕಿದೆಲ್ಲ ಆಲ್ರೆಡಿ ಏನಂತಂದ್ರೆ ವೇಸ್ಟ್ ಅಂತಾನೆ ನಾವು ಕನ್ಸಿಡರ್ ಮಾಡಿದೀವಿ, ಗೊತ್ತಾಯ್ತಾ. ಸೊ ಇಷ್ಟೊಂದು ಲ್ಯಾಂಡ್ ಇದ್ರೂ ನಮ್ಗೆ ಇಷ್ಟೇ ಯೂಸ್ ಆಗೋ ತರ ಆಗಿದೆ. ಸೊ ಅದಕ್ಕೆ ನಾವು ಲ್ಯಾಂಡ್ ಕನ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇರೋದು. ಲ್ಯಾಂಡ್ ಕನ್ಸರ್ವೇಷನ್, ಲ್ಯಾಂಡ್ ನ ಕನ್ಸರ್ವ್ ಮಾಡೋದು, ಆಯ್ತಾ. ಅದನ್ನ ಅರ್ಬನೈಸೇಷನ್ ಗೆ ಯೂಸ್ ಮಾಡದೆ ಯಾವುದಕ್ಕೆ ಪರ್ಪಸ್ ಇದೆ ಅದಕ್ಕೆ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಇರೋದು. ಇದೊಂದು ಪಾಯಿಂಟ್. ಸೊ ಇವಿಲ್ ಕಾನ್ಸಿಕ್ವೆನ್ಸ್ ಆಫ್ ಅರ್ಬನೈಸೇಷನ್ ನೋಡಿ, ಅರ್ಬನೈಸೇಷನ್ ಎಷ್ಟು ಡೇಂಜರ್ ಆಗಿದೆ ಅಂತಂದ್ರೆ 27% ನಮ್ಮ ಇಂಡಿಯನ್ಸ್ ನಾವು ಅರ್ಬನ್ ಏರಿಯಾಸ್ ಇರ್ತೀವಿ, ರೈಟ್. ಸೊ ಮೆಟ್ರೋ ಸಿಟೀಸ್ ಏನಿದೆ ಅಲ್ಲಿ. ಸೊ ಅರ್ಬನೈಸೇಷನ್ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಹ್ಯಾಸ್ ಗಿವನ್ ಬರ್ತ್ ಟು ಎ ಗ್ರೇಟ್ ನಂಬರ್ ಆಫ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಗೆ ಬರ್ತ್ ಮಾಡಿದೆ. ಯಾಕೆಂದ್ರೆ ವೇಸ್ಟ್ ಬರುತ್ತೆ, ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಓವರ್ 30% ಆಫ್ ಅವರ್ ಇಂಡಿಯನ್ಸ್ ಲಿವ್ ಇನ್ ದ ಸ್ಲಮ್ಸ್ ನೋಡಿ, ಇನ್ನು 30% ಸ್ಲಮ್ಸ್ ಅಲ್ಲೇ ಇರ್ತಾರೆ. ಅಷ್ಟು ಏನಂತಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇದೆ. ಎನ್ವೈರನ್ಮೆಂಟಲ್ ಅವ್ರನ್ನ ನಾವು ಅವೇರ್ ಮಾಡ್ಬೇಕಾಗುತ್ತೆ. ಔಟ್ ಆಫ್ ಇಂಡಿಯನ್ಸ್ 3 to 4-5 towns, cities, only 21 have partial or full sewage treatment facility. ನೋಡಿ 21 ಸಿಟೀಸ್ ಅಷ್ಟೇ ಇದೆ, ಬಾಕಿ ಎಲ್ಲ ಸುಮ್ಮನೆ ಹಿಂಗೆ ಎಲ್ಲ ಗಲೀಜು ಬಿಟ್ಕೊಂಡು ಕುಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಾವು ಫಸ್ಟ್ ಅವೇರ್ ಆಗ್ಬೇಕು, ಜನಗಳ ಅವೇರ್ನೆಸ್ ಆದ್ರೆ ತಾನೇ ಗೌರ್ಮೆಂಟ್ ಮಾಡುತ್ತೆ. ಅವೇರ್ನೆಸ್ ನಾವು ಮಾಡ್ಬೇಕಾಗುತ್ತೆ. ಹೆನ್ಸ್ ಕಾಪಿಂಗ್ ವಿತ್ ದ ರ್ಯಾಪಿಡ್ ಅರ್ಬನೈಸೇಷನ್ ಇಸ್ ಅ ಮೇಜರ್ ಚಾಲೆಂಜ್ ಇನ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್, ಗೊತ್ತಾಯ್ತಾ. ಸೊ ಇದಿಷ್ಟು ಪಾಯಿಂಟ್ಸು. ಇನ್ನೊಂದಿದೆ, ಏರ್ ಅಂಡ್ ವಾಟರ್ ಪೊಲ್ಯೂಷನ್. So air and water pollution. So air and water pollution, majority of our industrial plants are using outdated and pollution causing technologies. ನೋಡ್ದಾ. ಸೊ ನಮ್ಮ ಇಂಡಸ್ಟ್ರೀಸ್ ಏನ್ ಬರ್ತಾ ಇದೆ ಎಲ್ಲ ಔಟ್ಡೇಟೆಡ್ ಪೊಲ್ಯೂಷನ್ ಕೌಸಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ. ಸೊ ಅವರು ಶಿಫ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ಒಂದು ಆ ವೇಸ್ಟ್ ನ ಟ್ರೀಟ್ ಮಾಡೋಕೆ ಅವರು ಹೊಸದು ಏನು ಮೆಥಡಾಲಜಿ ಇದೆ ಅದನ್ನ ಅಡಾಪ್ಟ್ ಮಾಡಬೇಕು. ಸೊ ಎ ಗ್ರೇಟ್ ನಂಬರ್ ಆಫ್ ಸಿಟೀಸ್ ಅಂಡ್ ಇಂಡಸ್ಟ್ರಿಯಲ್ ಏರಿಯಾಸ್ ಹ್ಯಾವ್ ಬೀನ್ ಐಡೆಂಟಿಫೈ ಆಸ್ ಅ ವರ್ಸ್ಟ್ ಇನ್ ಟರ್ಮ್ಸ್ ಆಫ್ ಏರ್ ಅಂಡ್ ವಾಟರ್ ಪೊಲ್ಯೂಷನ್. ನೋಡಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಕಂಡೀಷನ್ಸ್ ಇದೆ, ತುಂಬಾ ಸರ್ವೇಸು ಮಾಡ್ತಾರೆ, ಅದರಲ್ಲಿ ಹೇಳ್ತಾರೆ ಯಾವ್ದು. ಈಗ ದಿಲ್ಲಿಗೆ ನೋಡಿದೀರಾ, ಆಲ್ರೆಡಿ ಏರ್ ಪೊಲ್ಯೂಷನ್ ಪ್ರಾಬ್ಲಮ್ ಆಗ್ತಾನೆ ಇದೆ, ರೈಟ್. ವಾಟರ್ ಪೊಲ್ಯೂಷನ್ ಅಂತೂ ಎಲ್ಲಾ ಸಿಟಿಯಲ್ಲಿ ಇದೆ. ಬಟ್ ವಾಟರ್ ಸ್ಕೇರಿಟಿ ನೀವು ನೋಡಿರ್ಬೋದು, ಚೆನ್ನೈಯಲ್ಲಿ ಹೋದ ವರ್ಷ 2 ವರ್ಷ ಕೆಳಗಡೆ ನೀರಿನ ಅಭಾವ ಆಗಿತ್ತು, ತುಂಬಾ ಪ್ರಾಬ್ಲಮ್ ಆಗಿತ್ತು ಚೆನ್ನೈಯಲ್ಲಿ. ಅಷ್ಟು ದೊಡ್ಡ ಸಿಟಿಗೆ ನೀರಿನ ಅಭಾವ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ಸೊ ಆಕ್ಟ್ಸ್ ಆರ್ ಎನ್ಫೋರ್ಸ್ ಇನ್ ದ ಕಂಟ್ರಿ, ಬಟ್ ದೇರ್ ಇಂಪ್ಲಿಮೆಂಟೇಷನ್ ಈಸ್ ನಾಟ್ ಈಸಿ. ಇಂಪ್ಲಿಮೆಂಟೇಷನ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಸೊ ಅದಕ್ಕೆ ಪಬ್ಲಿಕ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು, ರೈಟ್. ದ ರೀಸನ್ ಈಸ್ ದೇರ್ ಇಂಪ್ಲಿಮೆಂಟೇಷನ್ ನೀಡ್ಸ್ ಗ್ರೇಟ್ ರಿಸೋರ್ಸಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ಪೊಲಿಟಿಕಲ್ ಆಸ್ ವೆಲ್ ಆಸ್ ಸೋಷಿಯಲ್ ವಿಲ್. ನೋಡಿ ಇವೆಲ್ಲದಕ್ಕಿಂತ ನಾನು ಮತ್ತೆ ಹೇಳ್ತೀನಿ, ಸ್ವಂತ ನಾವು ಏನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ, ರೈಟ್. ಸೊ ಇದೆಲ್ಲ ಇರುತ್ತೆ, ಟೆಕ್ನಿಕಲ್ ಎಕ್ಸ್ಪರ್ಟೈಸು, ಗ್ರೇಟ್ ರಿಸೋರ್ಸಸ್, ಪೊಲಿಟಿಕಲ್ ಅಂಡ್ ಸೋಷಿಯಲ್ ವಿಲ್ ಇರುತ್ತೆ. ಬಟ್ ನಾವು ಏನ್ ಮಾಡ್ತಾ ಇದೀವಿ ಅದ್ರ ಮೇಲೆ ಎಲ್ಲ ನಮ್ಮ ಸರೌಂಡಿಂಗ್ ಡಿಪೆಂಡ್ ಇರುತ್ತೆ. ಅಗೇನ್ ದ ಪೀಪಲ್ ಆರ್ ಟು ಬಿ ಮೇಡ್ ಅವೇರ್ ಆಫ್ ದೀಸ್ ರೂಲ್ಸ್, ದೇರ್ ಸಪೋರ್ಟ್ ಈಸ್ ಇಂಡಿಸ್ಪೆನ್ಸಿಬಲ್ ಟು ಇಂಪ್ಲಿಮೆಂಟ್ ದೀಸ್ ರೂಲ್ಸ್ ಅಂತ ಹೇಳ್ತಾ ಇರೋದು. ಅಲ್ಲೇ ಬಂತು ಮತ್ತೆ. ಓಕೆ, ಇದಿಷ್ಟು ಬಂದ್ಬಿಟ್ಟು ಈಗ ಪಾಯಿಂಟ್ ಹೇಳಿರೋದು ಅವೇರ್ನೆಸ್, ಪಬ್ಲಿಕ್ಸ್ ಪ್ರಾಬ್ಲಮ್ಸ್ ಏನಿದೆ ಅದ್ರ ಬಗ್ಗೆ.
ಈಗ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಸ್ವಲ್ಪ ಪಾಲಿಸೀಸ್ ಮೇಕಿಂಗ್ ಏನಂತಂದ್ರೆ ಡಿಫರೆಂಟ್ ಆರ್ಗನೈಸೇಷನ್ಸ್ ಇದೆ. ಯಾವ್ಯಾವ್ದಿದೆ? ದ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ BNHS, ಆಮೇಲೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ, ಅದು ನ್ಯೂ ದೆಹಲಿಯಲ್ಲಿದೆ. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ನ್ಯೂ ದೆಹಲಿ, CPR ಎನ್ವೈರನ್ಮೆಂಟಲ್ ಎಜುಕೇಶನ್ ಸೆಂಟರ್ ಮೆಡ್ರಾಸ್, ಆಮೇಲೆ ಸೆಂಟರ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್. ನೋಡಿ, ಇವೆಲ್ಲ ಸುಮ್ಮನೆ ಹೆಸರಾದ್ರೂ ಓದ್ಕೊಳ್ಳಿ ಒಂದ್ಸಲ. ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದರ ಬಗ್ಗೆ ಏನಾದ್ರೂ ಕೇಳ್ಬೋದು, ಗೊತ್ತಾಯ್ತಾ? ಭಾರತೀಯ ವಿದ್ಯಾಪೀಠ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಎನ್ವೈರನ್ಮೆಂಟ್ ಎಜುಕೇಶನ್ ರಿಸರ್ಚ್ ಪುಣೆ, ಸಲೀಂ ಅಲಿ ಸೆಂಟರ್ ಆಫ್ ಆರ್ಥಿನಾಲಜಿ ಅಂಡ್ ನೇಚರ್ ಹಿಸ್ಟ್ರಿ, ಆಮೇಲೆ ಡೆಹ್ರಾಡೂನ್ ಅಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆ, ಜಿಯೋಲಾಜಿಕಲ್ ಸರ್ವೆ ಇದೆ ZSI, ಮಡ್ರಾಸ್ ಕ್ರೊಕೊಡೈಲ್ ಬ್ಯಾಂಕ್ ಟ್ರಸ್ಟ್, ಆಮೇಲೆ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ. ಇವೆಲ್ಲ ಒಂದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಮಾಡೋದನ್ನ ಒಂದು ಬಾಡಿ ಇದೆ, ಬಾಡಿ ಫಾರ್ಮೇಶನ್ ಆರ್ ಗವರ್ಮೆಂಟ್ ಆರ್ಗನೈಸೇಷನ್ ಇದೆ, ರೈಟ್? ಇವ್ರು ಏನ್ ಮಾಡ್ತಾರೆ, ಪಾಲಿಸೀಸ್ ಫಿಕ್ಸ್ ಮಾಡ್ತಾರೆ, ಈ ತರ ಮಾಡಿ ಈ ತರ ಮಾಡಬೇಕು ಅಂತ, ರೈಟ್? ಸೊ ನೆಕ್ಸ್ಟ್ ಟಾಪಿಕ್ ಇದೆ ನ್ಯಾಚುರಲ್ ರಿಸೋರ್ಸಸ್. ವಾಟ್ ಯು ಮೀನ್ ಬೈ ನ್ಯಾಚುರಲ್ ರಿಸೋರ್ಸಸ್? Natural resources can be defined as a variety of goods and services provided by the nature. Nature ನಮಗೆ ಏನೇನು ಕೊಟ್ಟಿದೆ ಡೇ ಟು ಡೇ ಲೈಫ್ ಅಲ್ಲಿ? ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಇದೆ, ಅನಿಮಲ್ಸ್ ಇದೆ, ಮೈಕ್ರೋಬೀಸ್ ಇದೆ, ಅಂದ್ರೆ ಲಿವಿಂಗ್ ಆರ್ ಬಯೋಟಿಕ್ ಪಾರ್ಟ್, ಗಾಳಿ ಇದೆ, ನೀರಿದೆ, ಮಣ್ಣಿದೆ, ಮಿನರಲ್ಸ್ ಇದೆ. ಇವೆಲ್ಲ ನಮಗೆ ನೇಚರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟಿದೆ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ರಿ, ಯಾಕೆ ಅದನ್ನ ಹಾಳು ಮಾಡ್ತೀರಾ, ಆಯ್ತಾ? ಸೊ ಅದೇ ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತಾ ಇರೋದು. ಕ್ಲೈಮೇಟ್ ಇದೆ ಅಂಡ್ ಸೋಲಾರ್ ಎನರ್ಜಿ. ಇದಂತೂ ಸೋಲಾರ್ ಎನರ್ಜಿ ಇಲ್ಲದೆ ಯಾರು ನಾವು ಬದುಕೋಕೆ ಆಗೋದಿಲ್ಲ, ರೈಟ್? ಸೊ ದೇ ಆರ್ ಎಸೆನ್ಷಿಯಲ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ದ ಸೈಕಾಲಜಿಕಲ್, ಸೋಷಿಯಲ್ ಅಂಡ್ ಎಕನಾಮಿಕಲ್ ಅಂಡ್ ದ ಕಲ್ಚರಲ್ ನೀಡ್ಸ್. ಇವೆಲ್ಲ ನೀಡ್ಸ್. ಸೈಕಾಲಜಿಕಲ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ವಾಶ್ರೂಮ್ ಹೋಗ್ತೀವಿ, ನೀರು ಯೂಸ್ ಮಾಡ್ತೀವಿ, ನೀರ್ ಬೇಕು ತಾನೆ, ರೈಟ್? ಅದಾದ್ಮೇಲೆ ಸೋಷಿಯಲ್ ಅಂದ್ರೆ ಹೊರಗಡೆ ಹೋಗ್ತೀವಿ, ಎಲ್ಲೋ ಓಡಾಡಕ್ ಹೋಗ್ತೀವಿ, ನೇಚರ್ ನೋಡಕ್ ಹೋಗ್ತೀವಿ, ಅದು ಸೋಷಿಯಲ್. ಎಕನಾಮಿಕಲ್ ಅಂತಂದ್ರೆ ಅದರಿಂದ ಏನಾದ್ರು ಕೆಲಸ ಯೂಸ್ ಆಗುತ್ತೆ, ಏನೊಂದಾಗುತ್ತೆ, ರೈಟ್? ಸೊ ಇದೆಲ್ಲ ನೀಡ್ಸ್ ಕಂಪ್ಲೀಟ್ ಮಾಡೋಕೆ ನೇಚರ್ ನಮಗೊಂದು ಗಿಫ್ಟ್ ಕೊಟ್ಟಿದೆ. ಗಾಳಿ, ಬಿಸಿಲು, ಆಯ್ತಾ, ಎಲ್ಲ ಮರ ಗಿಡ, ಮಣ್ಣು ಇವೆಲ್ಲ ಕೊಟ್ಟಿದೆ. ಸೊ ಇದನ್ನ ನಾವು ಮರಿಬಾರ್ದು, ಗೊತ್ತಾಯ್ತಾ? ಇದನ್ನ ಮರಿಬಾರ್ದು, ಇದನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇರೋದು. ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್. ಈ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಎಷ್ಟು ಟೈಪ್ ಇದೆ? 2 ಟೈಪ್ ಇದೆ, ಗೊತ್ತಾಯ್ತಾ? ದೇರ್ ಆರ್ 2 ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ರಿನ್ಯೂವೇಬಲ್ ಮತ್ತೆ ನಾನ್ ರಿನ್ಯೂವೇಬಲ್, ಗೊತ್ತಾಯ್ತಾ? ನ್ಯಾಚುರಲ್ ರಿಸೋರ್ಸಸ್ ಗೊತ್ತಾಯ್ತು, ಮತ್ತೆ ಇದರದ್ದು ಟೈಪ್ಸ್ ಏನಿದೆ, ರಿನ್ಯೂವಲ್ ಮತ್ತೆ ನಾನ್ ರಿನ್ಯೂವಲ್, ರೈಟ್? ಸೊ ಈ ರಿನ್ಯೂವೇಬಲ್ ಮತ್ತೆ ನಾನ್ ರಿನ್ಯೂವೇಬಲ್ ಏನಿದೆ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಸೊ ಈ ಕ್ಲಾಸ್ ಅಲ್ಲಿ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ತರ ನಿಮ್ಗೆ ಡೌಟ್ ಇದೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಕ್ಲಾಸ್ ಅಲ್ಲಿ ನಾವು ಏನೇನು ಓದಿದ್ದೀವಿ ಹೇಳಿ, ಇಲ್ಲಿ ಓದಿದ್ದೀವಿ ನೋಡಿ. ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್, ನ್ಯಾಚುರಲ್ ರಿಸೋರ್ಸಸ್, ಇವೆರಡನ್ನ ಓದಿದ್ದೀವಿ, ರೈಟ್? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.